ಬಿಗ್ ಬಾಸ್ ನಿನ್ನೆಯ ಟ್ವಿಸ್ಟು ಸಾಕಷ್ಟು ಜನಕ್ಕೆ ಇಷ್ಟ ಆಗಿರುತ್ತೆ. ಕೆಲವು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತ್ರ ಮನೆಯೊಳಗೆ ಮತ್ತು ಮನೆಯ ಹೊರಗೆ ಒಂದೇ ಥರದ ಅಭಿಪ್ರಾಯಗಳು ಬರ್ತವೆ. ಒಬ್ಬ ಕಂಟೆಸ್ಟೆಂಟ್ ಅಷ್ಟು ವಾರಗಳ ಕಾಲ ಇದ್ದು ಮನೆಯಿಂದ ಹೊರಗಡೆ ಹೋದಾಗ ಮನೆಯವರು ಬೇಜಾರು ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಮ್ಮಿ. ಧ್ರುವಂತ್ ಹೋಗಿದ್ರ ಬಗ್ಗೆ ಯಾರೇನು ಚರ್ಚೆ ಮಾಡಲಿಲ್ಲ ಹೆಚ್ಚಾಗಿ, ಆದರೆ ರಕ್ಷಿತಾ ಹೋಗಿದ್ರ ಬಗ್ಗೆ ಸಿಕ್ಕಾಬಿಡೆ ಚರ್ಚೆ ಮಾಡಿದ್ರು. ಅಶ್ವಿನಿ ಕಣ್ಣೀರು ಹಾಕ್ಕೊಂಡ್ರು. ಸೀಕ್ರೆಟ್ ರೂಮ್ ಇದೆಯಲ್ಲ, ಅದರಂತಹ ಟಾರ್ಚರ್ ಮತ್ತೊಂದಿಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಗ್ ಬಾಸ್ ನಿನ್ನೆಯ ಟ್ವಿಸ್ಟು ಸಾಕಷ್ಟು ಜನಕ್ಕೆ ಇಷ್ಟ ಆಗಿರುತ್ತೆ. ಆರಂಭದಲ್ಲಿ ನನಗೆ ಒಂದ್ಸಲಿ ಶಾಕ್ ಆಗೋಯ್ತು. ಆಮೇಲೆ ಯೋಚನೆ ಮಾಡಿದ್ರು, ವೋಟಿಂಗ್ ಲೈನ್ಸೇ ಓಪನ್ ಇರಲಿಲ್ಲ ಅಲ್ವಾ ಅಂತ ಅನ್ನಿಸ್ತು. ಕೆಲವು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತ್ರ ಮನೆಯೊಳಗೆ ಮತ್ತು ಮನೆಯ ಹೊರಗೆ ಒಂದೇ ಥರದ ಅಭಿಪ್ರಾಯಗಳು ಬರ್ತವೆ. ಈಗ ಗಿಲ್ಲಿಯ ವಿಚಾರದಲ್ಲಿ ಗಿಲ್ಲಿ ಸ್ಟ್ರಾಂಗ್ ಪ್ಲೇಯರು, ಅವನಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಅನ್ನೋದು ಮನೆಯವರಿಗೆ ಗೊತ್ತಿರುವ ಕಾರಣಕ್ಕೆ ಗಿಲ್ಲಿಯನ್ನು ಫೇವರ್ ಮಾಡಿಕೊಂಡು ಅಥವಾ ಗಿಲ್ಲಿಯನ್ನು ಬಳಸ್ಕೊಂಡು ಅಥವಾ ಗಿಲ್ಲಿಯ ವಿರುದ್ಧ ನಿಂತ್ಕೊಂಡು ಒಂದಿಷ್ಟು ಕಂಟೆಂಟ್ಗಳು ಮಾಡುವ ಒಂದಿಷ್ಟು ಜನರ ಮಧ್ಯೆ ಮನೆಯಿಂದ ಹೊರಗಡೆ ಹೋದಾಗ ಒಬ್ಬ ಕಂಟೆಸ್ಟೆಂಟ್ ಅಷ್ಟು ವಾರಗಳ ಕಾಲ ಇದ್ದು ಮನೆಯಿಂದ ಹೊರಗಡೆ ಹೋದಾಗ ಮನೆಯವರು ಬೇಜಾರು ಮಾಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಮ್ಮಿ. ನಿನ್ನೆ ಹಾಗೆ ನೋಡಿದ್ರೆ 2 ಕಂಟೆಸ್ಟೆಂಟ್ಗಳು ಮನೆಯಿಂದ ಹೊರಗಡೆ ಬಂದರು, ಧ್ರುವಂತ್ ಮತ್ತು ರಕ್ಷಿತಾ. ಧ್ರುವಂತ್ ಹೋಗಿದ್ರ ಬಗ್ಗೆ ಯಾರೇನು ಚರ್ಚೆ ಮಾಡಲಿಲ್ಲ ಹೆಚ್ಚಾಗಿ, ಆದರೆ ರಕ್ಷಿತಾ ಹೋಗಿದ್ರ ಬಗ್ಗೆ ಸಿಕ್ಕಾಬಿಡೆ ಚರ್ಚೆ ಮಾಡಿದ್ರು. ಅಶ್ವಿನಿ ಕಣ್ಣೀರು ಹಾಕ್ಕೊಂಡ್ರು. ರಘು ತಮ್ಮ ಯಾವುದೋ ಒಂದು ಆರ್ನಮೆಂಟ್ನ ಎತ್ತಿ ಅವ್ರು ಕೈ ಕೊಟ್ಟರು. ಮಾಳು ಕಣ್ಣೀರು ಹಾಕ್ಕೊಂಡ್ರು. ಗಿಲ್ಲಿ ನಾನು ಯಾವತ್ತೂ ಯಾರೋದಾಗಲಿ ಇಷ್ಟು ಬೇಜಾರಾಗಿಲ್ಲ, ಇವತ್ತಷ್ಟು ಬೇಜಾರಾಗ್ತಿದೆ ಅಂತಂದರು. ರಜತ್ತು ನಾನು ಬಂದು ಇಷ್ಟೇ ದಿನ ಆದರೂ ತುಂಬ ಹಚ್ಕೊಂಡ್ಬಿಟ್ಟಿದೆ ಆ ಹುಡುಗಿನ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ ಸಹಿತ ಆ ಹುಡುಗಿ ಕನೆಕ್ಟ್ ಆಗಿಬಿಟ್ಟಿಲ್ಲ. ಅಂತಹ ಕಂಟೆಸ್ಟೆಂಟ್ ಇದ್ದಕ್ಕಿದ್ದಂಗೆ ಡಬಲ್ ಎಲಿಮಿನೇಷನಲ್ಲಿ ಹೊರಗಡೆ ಹೋದಾಗ ಹೇಗಿರುತ್ತೆ? ಆತಂಕ, ಭಯ ಎರಡೂ ಇದ್ದೇ ಇರುತ್ತೆ. ಆದರೆ ಸಾಕಷ್ಟು ಜನರಿಗೆ ಮನೆ ಒಳಗಡೆ ಇದ್ದವ್ರಿಗೆ ಇಲ್ಲ ಇದೇನೋ ಬೇರೆ ಟ್ವಿಸ್ಟ್ ಇರ್ಬೋದು, ಅವಳು ಮತ್ತೆ ಬರ್ತಾಳೆ ಅಂತ ಅನ್ನಿಸ್ಬೋದು. ರಕ್ಷಿತಾ ಸಹಿತ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನು ಹೋಗ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಮನೆಗೆ ಹೋಗ್ತಾ ಇದ್ದೀನ, ನಾನು ಔಟ ಅನ್ನೋ ಅರ್ಥದಲ್ಲಿ ಕ್ವಶನ್ ಮಾರ್ಕಲ್ಲಿ ಇಟ್ಕೊಂಡೇ ಆಕೆ ಹೊರಗಡೆ ಹೋದ್ಲು. ಆದರೆ ಟ್ವಿಸ್ಟ್ ಏನು ಅಂತಂದರೆ ಅವ್ರನ್ನ ಈಗ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ. ಸೀಕ್ರೆಟ್ ರೂಮ್ ಇದೆಯಲ್ಲ, ಅದರಂತಹ ಟಾರ್ಚರ್ ಮತ್ತೊಂದಿಲ್ಲ. ಯಾಕಂದರೆ ನಮ್ಮ ಬಗ್ಗೆ ಯಾರಾದರೂ ಒಳ್ಳೇದು ಮಾತಾಡಿದ್ರೆ ಓಕೆ, ಅದು ಬಿಗ್ ಬಾಸ್ ಮನೆ, ಎಲ್ಲರೂ ಒಳ್ಳೇದು ಮಾತಾಡಬೇಕು ಅಂತೇನಿಲ್ಲ. ಅವ್ರು ಹೋಗಿದ್ದಾರೆ ಅಂದ್ಕೊಂಡು ಮನಸ್ಸೋ ಇಚ್ಛೆ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಸಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಕೇಳಿಸ್ಕೊಂಡು ಬಂದ ಮೇಲೆ ಮತ್ತೆ ಅವ್ರನ್ನ ಮನೆಯೊಳಗೆ ಬಿಟ್ಟ ಮೇಲೆ ಅದು ಸಾಮಾನ್ಯ ಆಟ ಆಗಿರೋದಿಲ್ಲ. ಧ್ರುವಂತ್ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಆಲ್ರೆಡಿ ನಡೀತಾ ಇದೆ ಮನೆಯೊಳಗಡೆ. ಅಟ್ ದ ಸೇಮ್ ಟೈಮ್ ರಕ್ಷಿತಾ ಪರವಾಗಿ ಯಾರ್ಯಾರು ಮನೆ ಒಳಗಡೆ ನಿಂತಿದ್ರು ಅವರು ಸಹಿತ ಈಗಲೂ ಸಹಿತ ನನ್ನ ಜನ ನನ್ನ ಕೈ ಬಿಡಲಿಲ್ಲ ಅಂತ ಪ್ರೊಮೋದಲ್ಲಿ ರಕ್ಷಿತಾ ಹೇಳ್ಕೊಳ್ತಾರೆ. ಹೀಗಿದೆ ಒಟ್ಟಾರೆಯಾಗಿ. ಹೀಗಿರುವಾಗ ನಿನ್ನೆಯ ಎಪಿಸೋಡ್ನ ಕಂಪ್ಲೀಟ್ ಒಂದು ಸಾರಾಂಶವನ್ನು ಹೇಳೋದಾದರೆ, ಸುದೀಪ್ ಸರ್ ಬಹಳ ಸೂಕ್ಷ್ಮವಾಗಿ ಶನಿವಾರ ಒಂದಿಷ್ಟು ಜನರನ್ನು ತರಾಟೆಗೆ ತಗೊಂಡಿದ್ರು, ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡಿದರು. ನಿನ್ನೆ ಎಲಿಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆದಮೇಲೆ ನಾಮಿನೇಷನ್ಗಳದ್ದು ಏನೇನು ಯಾರ್ಯಾರು ನಾಮಿನೇಷನ್ ಆಗಿದ್ರು ಅದರಲ್ಲಿ ಗಿಲ್ಲಿಯನ್ನು ಫಸ್ಟ್ ಸೇವ್ ಮಾಡಿದ್ರು. ಅದಾದಮೇಲೆ ಅಶ್ವಿನಿ ಅವ್ರನ್ನ ಸೇವ್ ಮಾಡಿದರು. ಹಂತ ಹಂತವಾಗಿ ಸೇವ್ ಮಾಡಿಕೊಂಡು ಬಂದು ಲಾಸ್ಟಲ್ಲಿ ಉಳಿದಿದ್ದು ರಕ್ಷಿತಾ, ಧ್ರುವಂತ್ ಮತ್ತು ರಜತ್. ಆಗ ಹೇಳಿದ್ರು ಇದು ಡಬಲ್ ಎಲಿಮಿನೇಷನ್ ಅಂತ. ಅಲ್ಲಿಗೆ ಧ್ರುವಂತ್ ಒಂದು ಫಿಕ್ಸ್ ಆಗಿರ್ತಾರೆ ಮನೆಯವರು. ಆದರೆ ಮತ್ತೊಂದು ಯಾರು, ರಜತ್ ಹೋಗಿಬಿಡ್ತಾರಾ ಅಥವಾ ರಕ್ಷಿತಾನೇ ಕಳಿಸ್ಬಿಡ್ತಾರಾ ಅನ್ನೋ ಕ್ವಶನ್ ಮಾರ್ಕ್ ಇದ್ದಾಗ ರಕ್ಷಿತಾ ಮತ್ತು ಧ್ರುವಂತನ ಹೆಸರನ್ನು ಹೇಳ್ತಾರೆ. ತುಂಬ ಎಮೋಷ್ನಲ್ ಬೀಳ್ಕೊಡುಗೆ ಅದು. ಸೊ ಇದರ ಮಧ್ಯದಲ್ಲಿ ನಾಮಿನೇಷನ್ ಶುರುವಾಗಕ್ಕೆ ಮುಂಚೆ ಪಾಪದ ಕೊಡ ಯಾರು ತುಂಬಿದೆ ಅನ್ನುವಂಥ ಒಂದು ಟಾಸ್ಕ್ ಮಾಡಿಸ್ತಾರೆ. ಇಲ್ಲಿ ಸಾಕಷ್ಟು ಜನ ರಜತ್, ಅಶ್ವಿನಿ ಅವ್ರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಅನ್ನೋದಕ್ಕಿಂತ ಅವ್ರಿಗೆ ಹೆಚ್ಚಿನ ಪಾಪದ ಕೊಡ ತುಂಬಿದೆ ಅನ್ನುವ ಅರ್ಥದಲ್ಲಿ ಆ ಒಂದು ಬ್ಲ್ಯಾಕ್ ಕಲರ್ ಏನು ವಾಟರ್ ಇತ್ತೋ ಅದನ್ನು ಹಾಕ್ತಾರೆ. ಇನ್ನೊಂದು ಟ್ವಿಸ್ಟ್ ಏನು ಅಂತಂದರೆ, ಗಿಲ್ಲಿ ರಜತ್ ಅವ್ರಿಗೆ ಹೋಗಿ ಹಾಕ್ತಾನೆ. ಅದು ಬಹಳ ದೊಡ್ಡ ಮೇಜರ್ ಟ್ವಿಸ್ಟ್. ಮೊನ್ನೆಯಿಂದಲೂ ಗಿಲ್ಲಿ ಮತ್ತು ರಜತ್ ನಡುವೆ ಸಣ್ಣದಾಗಿ ಹತ್ಕೊಂಡಂಗಿದೆ. ಕಾರಣಗಳು ಬೇರೆ ಬೇರೆ ಇದ್ದಿರಬಹುದು. ಕಾಲೆಳೆಯುವ ಪ್ರಕ್ರಿಯೆಯಲ್ಲಿ ಯಾವಾಗಲೂ ನಾ ಮುಂದು ತಾ ಮುಂದು ಅಂತ ಇದ್ದಂತಹ ಗಿಲ್ಲಿಗೆ ಯಾರಾದರೂ ಟಾಂಟ್ ಕೊಡ್ಲಿಕ್ಕೆ ಬಂದರೆ ಅವನ ಉತ್ತರಗಳು ಹೇಗಿರುತ್ತೆ ಅನ್ನೋದನ್ನು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಒಂದೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ ನಾವು ನೋಡಿದ್ವಿ ಗಿಲ್ಲಿ. ಆಮೇಲೆ ಈ ಸೀಸನ್ ಅವ್ರಿಗೆ ಆಡೋಕ್ಕೆ ಬರಲ್ಲ, ಈ ಸೀಸನ್ ಅವ್ರಿಗೆ ಎಂಟರ್ಟೈನ್ ಮಾಡೋಕ್ಕೆ ಬರಲ್ಲ, ನಿಮ್ಗೆ ಬಿಗ್ ಬಾಸ್ ಅರ್ಥ ಆಗಲ್ಲ, ನಿಮ್ಗೆ ಟಾಸ್ಕ್ ಗೊತ್ತಾಗಲ್ಲ ಅಂತ ಹೇಳಿ ಪದೇ ಮನೆಯವ್ರನ್ನ ಕೆಣಕ್ತಾ ಇರುವ ಕಾರಣಕ್ಕೆ ವೈಲ್ಡ್ ಕಾರ್ಡ್ ಅಂದರೆ ನಥಿಂಗ್ ಬಟ್ ಅದು ವೈಲ್ಡಾಗೆ ಬಿಹೇವ್ ಮಾಡಬೇಕು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಅದನ್ನು ತಗೋಬೇಕು ಅಂತಲೂ ಇಲ್ಲವಲ್ಲ ಮನೆಯವರು, ಸಹಜವಾಗಿ ಈಸಿಯಾಗಿ ಅಕ್ಸೆಪ್ಟ್ ಮಾಡಬೇಕು ಅಂತಲೂ ಇಲ್ಲ. ಹಾಗಾಗಿ ಬಹಳ ದೊಡ್ಡ ಪ್ರಯತ್ನಗಳು ಮಾಡಿದ್ರು ಅವ್ರನ್ನ ಪ್ರವೋಕ್ ಮಾಡೋಕ್ಕೆ. ಅದನ್ನು ವಿ ಟಿ ಸಹಿತ ಪ್ಲೇ ಮಾಡಿ ಮೊನ್ನೆ ತೋರಿಸ್ತೀವಿ.
ಆ ಇನ್ಸಿಡೆಂಟ್ ಆದಮೇಲೆ ಮನೆಯವರೆಲ್ಲರೂ ಸಹಿತ ಒಂದು ರೀತಿಯಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದಾರೆ. ಈ ಗಿಲ್ಲಿ ಅಶ್ವಿನಿ ಅಷ್ಟು ಕಿತ್ತಾಡ್ತಾ ಇದ್ದವರು ಇವತ್ತು ಗಿಲ್ಲಿ ಆಡುವ ಮಾತಿಗೆ ಅಶ್ವಿನಿ ಚಪ್ಪಾಳೆ ತಟ್ಟುವ ಹಾಗಾಗಿದೆ. ಅಶ್ವಿನಿಯವ್ರನ್ನ ಬಿಟ್ಕೊಡುವ ಮಾತೇ ಇಲ್ಲ ಅನ್ನುವ ಅರ್ಥದಲ್ಲಿ ಗಿಲ್ಲಿ ಜೊತೆಗೆ ನಿಂತ್ಕೊಂಡಿದ್ದಾರೆ. ಕಾವ್ಯಾಳನ್ನು ಅಳಿಸಬೇಕು ಅನ್ನುವಂತಹ ಟಾಸ್ಕಲ್ಲಿ ಸಕ್ಸಸ್ ಆಗಿದ್ದರೂ ಸಹಿತ ಗಿಲ್ಲಿ ತನ್ನ ಭಾವನೆಗಳಿಂದಾಗಿ ಮತ್ತೆ ಜನರ ಮನಸ್ಸನ್ನು ಕದಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಟ್ ದ ಸೇಮ್ ಟೈಮ್ ಸುದೀಪ್ ಸರ್ ಹೇಳ್ತಾರೆ, ನೀವು ವಾರ ವಾರ ಎಲ್ರಿಗೂ ಅದನ್ನೇ ಮಾಡೋದು, ಅಳಿಸೋದು, ಕಾಲೆಳೆಯೋದು, ಅವ್ರ ಪಲ್ಸ್ ಹಿಡಿದು ಆಟಾಡೋದು. ಆದರೆ ಕಾವ್ಯ ಮಾಡಿದ್ದಕ್ಕೆ ಮಾತ್ರ ನಿಮ್ಗೆ ಇಷ್ಟು ಬೇಜಾರಾಗ್ತಿದೆ ಅನ್ನೋ ಅರ್ಥದಲ್ಲಿ ಕಾಲೆಳೆಯುವ ಪ್ರಯತ್ನವನ್ನು ಮಾಡಿದೆ. ಇನ್ನುಳಿದಂತೆ ವೆರಿ ಇಂಪಾರ್ಟೆಂಟ್ಲಿ ಕ್ಯಾಪ್ಟನ್ ಆದಮೇಲೆ ರಾಶಿಕಾ ಸ್ವಲ್ಪ ತುಂಬ ಪವರ್ಫುಲ್ ಕ್ಯಾಪ್ಟನ್ ಆಗುವ ಪ್ರಯತ್ನದಲ್ಲಿದ್ದಂಗೆ ಕಾಣ್ತಾ ಇದೆ. ಯಾಕಂದರೆ ಸೂರಜ್ಗೂ ಸಹಿತ ಮುಖಾಮುಖಿ ನೋಡ್ತಾ ಇಲ್ಲ. ನೀರಲ್ಲಿ ಇಳಿಬೇಕಂದ್ರೆ ಇಳಿಬೇಕು, ಬಟ್ಟೆ ಎಲ್ಲ ಎತ್ತಿ ನೀರಿಗೆ ಬಿಸಾಕಿದ್ದಾಯಿತು, ಬಹಳ ದೊಡ್ಡ ದೊಡ್ಡ ಸೀನ್ಗಳೆಲ್ಲ ಆಯಿತು. ಸೊ ಅದಾದಮೇಲೆ ಮತ್ತೊಂದು ಕಾಂಪ್ರಮೈಸ್, ಇಬ್ಬರು ಕೂತು ಮಾತಾಡಿದ್ರು, ಮತ್ತೆ ಸರಿ ಹೋಯಿತು, ಮತ್ತೆ ಮಾತನಾಡೋ ಹಾಗಾಯ್ತಲ್ಲ ಅಂತ ಹೇಳಿ ರಾಶಿಕಾ ಹೇಳ್ತಾ ಇದ್ದನ್ನು ನೀವು ನೋಡಿದ್ವಿ ನಿನ್ನೆ ಎಪಿಸೋಡ್ನಲ್ಲಿ. ಇದೆಲ್ಲದರ ಆಚೆಗೆ ಒಂದಿಷ್ಟು ಎಸ್ ಆರ್ ನೋ ಬೋರ್ಡ್ಗಳ ಗೇಮ್ ಏನಿತ್ತು ಅದರಲ್ಲೂ ಸಹಿತ ಕೆಲವರು ಹೇಳಿದ್ದಂತಹ ಮಾತುಗಳನ್ನು ಮತ್ತೆ ಮೆಲುಕು ಹಾಕಿ ಒಂದಿಷ್ಟು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಡಿಸುವ ಕೆಲಸವನ್ನು ಸಹಿತ ಮಾಡಿದ್ರು. ಒನ್ಸ್ ಅಗೈನ್ ಗಿಲ್ಲಿ ಒಬ್ಬ ಅದ್ಭುತ ಎಂಟರ್ಟೈನರ್ ಅನ್ನೋದನ್ನು ಹೊರಬಿಡಿ ತೋರಿಸೋ ಜೊತೆಗೆ ವೀಕೆಂಡ್ನಲ್ಲಿ ಸುದೀಪ್ ಸರ್ ಎಪಿಸೋಡ್ನಲ್ಲೂ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ತನಗೆ ಕೊಟ್ಟ ಟಾಸ್ಕ್ಗಳನ್ನು ಮಾಡಿದ್ದು. ಆಮೇಲೆ ಆ ಗೊಂಬೆನ ಬೇಗ ಬಂದು ಎತ್ಕೊಂಡು ಅದರಲ್ಲಿ ಒಗಟುಗಳ ಥರ ಕೊಟ್ಟಿದ್ದಂತಹ ಸಿನಿಮಾದ ಹಾಡುಗಳನ್ನ ಕಂಡುಹಿಡಿಯೋದ್ರಲ್ಲಿ ಐ ಥಿಂಕ್ ಒಂದು ಮಿಸ್ಟೇಕ್ ಮಾಡಿದರೂ ಸಹಿತ ಚೈತ್ರ ಕುಂದಾಪುರ ತುಂಬ ಚೆನ್ನಾಗಿ ಆ ಟಾಸ್ಕ್ನ ಅರ್ಥ ಮಾಡಿಕೊಂಡ್ರು. ಅದರಲ್ಲೂ ಡಿಸೈಡರ್ ಆಡಬೇಕಾದ್ರೆ ಏನು ಅದ್ಭುತವಾಗಿ ಈ ತಂಡ, ರಜತ್ ಅವರ ತಂಡ ಆಡಿ ಗೆದ್ದರು. ಅದು ಒಂಥರ ಮಜಾ ಇತ್ತು, ನೋಡೋಕ್ಕೆ ಮಜಾ ಇತ್ತು. ಧನುಷ್ ಲಾಸ್ಟ್ ಸಾಂಗ್ನ ಗೆಸ್ ಮಾಡಿ ತುಂಬ ಅದ್ಭುತವಾಗಿ ತಂಡವನ್ನು ಗೆಲ್ಲಿಸ್ಕೊಟ್ರು. ಅದೆಲ್ಲ ಫನ್. ಭಾನುವಾರ ಅಂದರೆ ಒಂದು ಸ್ವಲ್ಪ ಸುದೀಪ್ ಸರ್ ಆರಾಮಾಗಿ ತಮಾಷೆ ಮಾಡ್ಕೊಂಡು ಫನ್ ಮಾಡ್ಕೊಂಡಿರ್ತಾರೆ. ಎಲಿಮಿನೇಷನ್ ಇರಲಿಲ್ಲ, 2 ಡಬಲ್ ಎಲಿಮಿನೇಷನ್ ಅರ್ಥದಲ್ಲಿ ಹೊರಗಡೆ ತಂದು ಈಗ ಇಬ್ಬರನ್ನ, ಧ್ರುವಂತ್ ಮತ್ತು ರಕ್ಷಿತಾಳನ್ನ ಅದು ಹೆಂಗೆ ಅಂತಂದರೆ ಈಗ ಟಾಮ್ ಆ್ಯಂಡ್ ಜೆರ್ರಿನ ಬಿಟ್ಟಾಗ ಆಗಿದೆ ಈಗ ಒಂದೇ ರೂಪದಲ್ಲಿ. ಅವಳು ಅದೇ ಹೇಳ್ತಾಳೆ, ಹೆಂಗಿರೋದು ಈ ಮನುಷ್ಯನ ಜೊತೆಯಲ್ಲಿ ಅಂತ. ಒಬ್ಬರನ್ನೊಬ್ಬರನ್ನ ಕಂಡ್ರಾಗಲ್ಲ ಅವರಿಗೆ. ಇಬ್ಬರೂ ಕರಾವಳಿ ಭಾಗದವರು, ಯೂಶ್ವಲಿ ಫ್ರೆಂಡ್ ಆಗಬೇಕಾಗಿತ್ತು, ಆದರೆ ಇಲ್ಲಿ ದುಶ್ಮನ್ಗಳಾಗ್ಬಿಟ್ಟಿದ್ದಾರೆ. ಆಗಿ ಈಗ ಮನೆಯೊಳಗಡೆ ಕೋಲಾಹಲಗಳು ನಡೆಯೋದಕ್ಕೆ ಸಕಲ ಸಿದ್ಧತೆಗಳನ್ನು ಬಿಗ್ ಬಾಸ್ ಮಾಡಿದ್ದಾರೆ. ಏನೇನಾಗುತ್ತೆ ಇವರು ಮುಗಿಸ್ಕೊಂಡು ಹೊರಗಡೆ ಹೋಗೋದ್ರೊಳಗೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಂದ ಆಟದ ಪೇಸ್ ಚೇಂಜ್ ಆಗುತ್ತೆ. ಈ ವಾರ 2 ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಉಳಿಸ್ಕೊಂಡಿರ್ಬೋದು, ಆದರೆ ನೆಕ್ಸ್ಟ್ ವೀಕ್ 2 ಮಾಡಬೇಕಾಗಿ ಬರುತ್ತೆ ಎಲಿಮಿನೇಷನ್. ಇನ್ನೂ ಮನೆ ತುಂಬ ಜನ ಇದ್ದಾರೆ, ಕೆಲವು ವಾರಗಳು ಬಾಕಿ ಇದೆ. ಡಬಲ್ ಎಲಿಮಿನೇಷನ್ ಸಾಧ್ಯತೆ ಇದೆ. ಮಿಡ್ ವೀಕ್ಸ್ ಎಲ್ಲ ಎಲಿಮಿನೇಷನ್ನ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಹೇಗೆ ಅನಿಸ್ತದೆ ನಿಮಗೆ ಈ ಸಲದ ಬಿಗ್ ಬಾಸ್? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.